ರಾಜನ್ ಸರ್ ರಾಜನ್ ಇವತ್ತು ನಮ್ಮೆಲ್ಲ ತಾಯಿ ರೇಣುಕಾ ಯಲ್ಲಮ್ಮನ 19ನೇ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಎಲ್ಲ ನನ್ನ ಹಿತೈಷಿಗಳು, ನನ್ನ ಬಂಧುಗಳು ಹಾಗೂ ಎಲ್ಲ ನನ್ನ ಅಣ್ಣ ತಮ್ಮಂದಿರು ಕರೆದು ಇವತ್ತು ಪೂಜೆಗೆ ಆಹ್ವಾನಿಸಿದ್ರು. ಅದೇ ರೀತಿ ನಾನು ಮತ್ತು ನಮ್ಮ ನಾಯಕರೆಲ್ಲ ಒಟ್ಟುಗೂಡಿ ಆ ತಾಯಿ ಯಲ್ಲಮ್ಮನ ದರ್ಶನ ಪಡ್ಕೊಂಡು ಯಥಾ ಪ್ರಕಾರ ಪ್ರತಿ ವರ್ಷ ಬರ್ತಾ ಇದ್ದೀವಿ. ಇದೇ ವರ್ಷ ಕೂಡ ಬಂದು ತಾಯಿ ದರ್ಶನ ಪಡ್ಕೊಂಡು ಹೋಗ್ತಾ ಇದ್ವಿ. ಇವತ್ತು ನಮ್ಮ ರೇಣುಕಾ ಯಲ್ಲಮ್ಮ ಅಂತಂದರೆ ಬಹುಶಃ ಎಲ್ಲ ಅಕ್ಕಂದಿರಲ್ಲಿ ಕೂಡ ಏಮ್ಮ ಒಬ್ಬ ಅಕ್ಕಂಗಿ, ದೇವತೆಗಳಲ್ಲಿ ಕೂಡ ಏಮ್ಮ ಒಬ್ಬ ದೇವತೆ, ಒಬ್ಬ ಶಕ್ತಿ ದೇವತೆ. ಆ ಶಕ್ತಿ ದೇವತೆಯನ್ನು ಕೇಳ್ಕೊಂಡಿದ್ದೀನಿ. ನನ್ನ ರಾಜಕೀಯ ಭವಿಷ್ಯ ಹಾಗೂ ನನ್ನ ಕುಟುಂಬದ ಭವಿಷ್ಯ ತಾಯಿ ನಿನ್ನ ಕೈಲಿರಲಿ, ಯಾವತ್ತೂ ನಿನ್ನ ಕೈ ಬಿಟ್ಟಿಲ್ಲ, ಮುಂದೆ ಕೂಡ ಕೈ ಬಿಡಬೇಡ ಅಂತ ಕೇಳಿಕೊಂಡು ಇಡೀ ನನ್ನ ಕುಟುಂಬ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಗೆ ತಾಯಿ ನಿನ್ನ ಆಶೀರ್ವಾದ ಇರಲಿ ಅಂತ ಕೇಳಿಕೊಂಡು ಏನೇ ಪ್ರತಿ ವರ್ಷ ಕೂಡ ನಾನು ಬಂದಾಗ ನನ್ನ ಅಯ್ಯಪ್ಪ ಮತ್ತು ನಮ್ಮದವರಿಂದ ನನ್ನ ಕಡೆಯಿಂದ ಅನುಸಂತರ್ಪಣೆ ಇದನ್ನು ಮಾಡಿಸಬೇಕು. ಈ ವರ್ಷ ಕೂಡ ಅದೇ ರೀತಿ ಕೂಡ ಬರ್ತಕ್ಕಂಥ ಭಕ್ತಾದಿಗಳಿಗೆ ಒಬ್ಬ ಶಾಸಕನಾಗಲ್ಲದೆ ಒಬ್ಬ ಕುಟುಂಬಸ್ಥನಾಗಿ, ನಿಮ್ಮೆಲ್ಲರ ಮಗುವಾಗಿ, ನಿಮ್ಮೆಲ್ಲರ ಅಣ್ಣತಮ್ಮನಾಗಿ, ನಾವು ಶಾಸಕನಾಗಿ ಬಂದಿಲ್ಲ, ನಿಮ್ಮೆಲ್ಲರ ಒಂದು ಒಡನಾಡಿಯಾಗಿ ಬಂದಿದ್ದ ಹೊರತು ಶಾಸಕನಾಗಿ ಬಂದಿಲ್ಲ. ಇವತ್ತೆಲ್ಲ ಪ್ರಕಾರವಾಗಿ ಪ್ರತಿ ವರ್ಷ ನೀವು ಎಷ್ಟು ವರ್ಷ ಮಾಡ್ತೀವಿ ಅಷ್ಟು ವರ್ಷ ಕೂಡ ಅನುಸಂತಾಪನೆ ನಂದೇ ಇರ್ತದೆ ಅಂತ ಹೇಳ್ತಾ ಇದ್ದೀನಿ. ಪ್ರತಿ ವರ್ಷ ಕೂಡ ಹೇಳಿದ್ದೀನಿ. ಅದೇ ರೀತಿ ನಾನು ಮಾತಕ್ಕಂಗೆ ಅಯ್ಯಪ್ಪವ್ರಿಗೆ ಇದನ್ನು ಹ್ಯಾಂಡ್ ಓವರ್ ಮಾಡಿ ಏನೇ ಕಷ್ಟ ಸುಖ ಬಂದರೂ ಕೂಡ ನಾನು ಜೊತೆ ಇರ್ತೀನಿ. ಆ ತಾಯಿ ನನಗೆ ಶಕ್ತಿ ಕೊಟ್ಟಿದ್ದಾಳೆ. ಆ ಶಕ್ತಿ ತಾಯಿ ಕೊಟ್ಟಿದ ತನಕ ಈ ರೇಣುಕಾ ಯಲ್ಲಮ್ಮನ ಸೇವೆಗೆ ನಾವು ಪಾತ್ರರಾಗಿರ್ತೀವಿ ಅಂತ ಹೇಳ್ತಾ ಇಡೀ ನನ್ನ ನಾಯಕರು ಮತ್ತು ನಾವೆಲ್ಲ ಸೇರಿ ಒಂದು ತಾಯಿ ದರ್ಶನ ಪಡ್ಕೊಂಡು ಹೋಗ್ತಾ ಇದ್ದೀನಿ. ಮುಂದೆ ಒಳ್ಳೆ ಕಾಲ ಬರುತ್ತೆ. ಆ ಕಾಲಕ್ಕೋಸ್ಕರ ನಾವು ಕೂಡ ತಾಳ್ಮೆಯಿಂದ ಎದುರು ನೋಡ್ತಾ ಇದ್ದೀವಿ. ಖಂಡಿತವಾಗ್ಲೂ ಬಂದಾಗ ಇನ್ನೂ ಹೆಚ್ಚು ರೀತಿ ಅಭಿವೃದ್ಧಿ ಮಾಡಲಿಕ್ಕೆ ನಾನು ತಾಯಿ ಕೇಳ್ಕೊಂಡಿದ್ದೀನಿ. ಆದಷ್ಟು ಬೇಗ ಅದು ಬರುತ್ತೆ ಅಂತ ಒಂದು ಕಾಲದಿಂದ ನಾನು ಕೂಡ ಕಾಯ್ದೆ ಅಂತ ಹೇಳ್ತಾ ನನಗೆ ಬರಮಾಡಿಕೊಂಡು ಇಷ್ಟು ಅವಕಾಶ ಮಾಡ್ಕೊಂಡಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರು, ಎಲ್ಲ ನನ್ನ ಕುಟುಂಬದವರು ನನ್ನ ಕಡೆಯಿಂದ ಶುಭಾಶಯ ತಿಳಿಸ್ತಾ 19ನೇ ವಾರ್ಷಿಕೋತ್ಸವದ ಎಲ್ಲ ಶುಭಾಶಯ ತಿಳಿಸ್ತಾ ಆ ತಾಯಿ ಆಶೀರ್ವಾದ ಸದಾ ನಿಮ್ಮಲ್ಲಿ ಇರಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸಿ ಹೊರತೆ. ಎಲ್ಲರಿಗೂ ನಮಸ್ಕಾರ.